ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಒದಗಿಸಲಾಗುತ್ತೆ ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಈಗ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ತಪ್ಪು ಗ್ರಹಿಕೆಯಾಗಿದೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಕೆಲ ಶಾಸಕರು ಗುತ್ತಿಗೆಯಲ್ಲಿ ಮೀಸಲು ಕೊಡಿ ಅಂತ ಸಿಎಂಗೆ ಮನವಿ ಮಾಡಿದರು. ಸಿಎಂ ಅದನ್ನ ಅಲ್ಪಸಂಖ್ಯಾತ ಇಲಾಖೆಗೆ ಪರಿಶೀಲಿಸಿ ಅಂತ ಕಳಿಸಿದ್ದಾರೆ. ಏನೇ ತೀರ್ಮಾನ ಆದರೂ ಕೂಡ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಇಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಅದು ತಪ್ಪು ಗ್ರಹಿಕೆ ಆಗಿದೆ. ಕೆಲವರು ಶಾಸಕರು ಮತ್ತು ಕೆಲವು ಮುಖಂಡರುಗಳು ರೆಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. 4% ಕಾಮಗಾರಿಗೆ ನಮಗೆ ರಿಸರ್ವೇಷನ್ ಕೊಡಿ, SC STಗೆ ಮಾಡಿದಿರಲ್ಲ ಅದೇ ಪ್ರಕಾರ ಅಂತ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದರ ಮೇಲೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಇದನ್ನು ಅಂತ ಕಳಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ. ಅಷ್ಟು ಬಿಟ್ಟರೆ ಯಾವುದೇ ತೀರ್ಮಾನಗಳು ಯಾವುವು ಆಗಿಲ್ಲ. ಅಂಥ ತೀರ್ಮಾನ ಆಗಬೇಕಾದ್ರೆ ಅದು ಕ್ಯಾಬಿನೆಟ್ನಲ್ಲೇ ಆಗಬೇಕು. ಅದಕ್ಕೆ ಪ್ರಸ್ತಾವನೆ ಯಾವ ಸಂಬಂಧಪಟ್ಟ ಇಲಾಖೆಯವರು ಕ್ಯಾಬಿನೆಟ್ಗೆ ಪ್ರಸ್ತಾವನೆಯನ್ನು ತರಬೇಕು. ಅದೆಲ್ಲ ಪ್ರೊಸೀಜರ್ಸು ಆಗಿ ಬಂದು ತೀರ್ಮಾನ ಆಗಿ ಸರ್ಕಾರಿ ಆದೇಶ ಆದಾಗ ಆಯಿತು ಅಂತ ಆಗುತ್ತೆ. ಪರಿಶೀಲನೆ ಮಾಡಿದ ಕ್ಷಣಕ್ಕೆ ಆದೇಶ ಆಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.